ಶ್ರೀ ಗುರುಭ್ಯೋ ನಮಃ. ಕೆಲವು ತಿಂಗಳ ಹಿಂದೆ ಸರಿಸುಮಾರು ರಾಮನವಮಿ ಸಂದರ್ಭದಲ್ಲಿ ಶ್ರೀ ರಾಮಭುಜಂಗ ಪ್ರಯಾತ ಸ್ತೋತ್ರವನ್ನ ನೋಡ್ತಾ ಬಂದ್ವಿ. ಈಗ ಆಷಾಢ ಮಾಸ, ಗುರುಪೂರ್ಣಿಮೆ ಹಾಗೂ ಚಾತುರ್ಮಾಸ ನಡೀತಾ ಇದೆ. ವಿಶೇಷವಾಗಿ ಆಶ್ರಮದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಹೊತ್ತು ಸುಬ್ರಹ್ಮಣ್ಯ ಹೋಮ, ಮಧ್ಯಾಹ್ನ ಸುಬ್ರಹ್ಮಣ್ಯ ತ್ರಿಶದಿ ಪೂಜೆ ಇತ್ಯಾದಿ ಕಾರ್ಯಕ್ರಮ ಇರೋದ್ರಿಂದ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ನೋಡೋಣ. ಹೇಗೆ ರಾಮಭುಜಂಗ ಸ್ತೋತ್ರವನ್ನು ನೋಡೋದು ಅದೇ ರೀತಿಯಾಗಿ ಎಲ್ಲ ಸುಬ್ರಹ್ಮಣ್ಯನಿಗೆ ನಮ್ಮ ಆಶ್ರಮದಲ್ಲಿ ಈ ಹೊತ್ತಿಗೆ ಚಾತುರ್ಮಾಸ ಸಂಬಂಧ ಎಲ್ಲ ಸುಬ್ರಹ್ಮಣ್ಯ ಕಡೆಗೆ ತಿರುಗಿರೋದ್ರಿಂದ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ನೋಡೋಣ ಅಂತ ಮನಸ್ಸಾಯಿತು. ಆ ನಿಟ್ಟಿನಲ್ಲಿ ಪ್ರತಿ ದಿವಸವೂ ಒಂದೊಂದು ಶ್ಲೋಕವನ್ನ ಹೇಳಿ ನಾನು ಕಳಿಸ್ತೇನೆ. ಸಂಕ್ಷಿಪ್ತವಾಗಿ ಹೇಳ್ತೇನೆ, ಒಂದು 3 ರಿಂದ 5 ನಿಮಿಷ. ಬಹು ಪ್ರಖ್ಯಾತವಾಗಿರುವಂತಹ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಎಲ್ಲರಿಗೂ ಗೊತ್ತು ಅಂತ ನಾನು ಭಾವಿಸ್ತೇನೆ. ಒಂದೊಂದು ಮನನ ಆಗಲಿ, ಸ್ತೋತ್ರ ಗ್ರಂಥಗಳ ಮನನ ಆಗಲಿ ಅಂತ ಇದೊಂದು ಪ್ರಯತ್ನ. 33 ಶ್ಲೋಕಗಳಿದೆ ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರದಲ್ಲಿ. 33 ಶ್ಲೋಕಗಳು. ಇದನ್ನ ರಚನೆ ಮಾಡಿದವರು ಪೂಜ್ಯ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು. ಇದು ಭುಜಂಗ ವೃತ್ತದಲ್ಲಿಯೇ ರಚಿಸಿದ್ದಾರೆ. ಹೇಗೆ ರಾಮಭುಜಂಗ ಇತ್ತೋ ಅದೇ ರೀತಿಯಾಗಿ ಭುಜಂಗ ವೃತ್ತದಲ್ಲಿಯೇ ಇದೆ. ಪ್ರತಿ ಸಾಲಲ್ಲೂ 12 ಅಕ್ಷರಗಳು, 4 ಸಾಲು. ಮೊದಲನೇ ಶ್ಲೋಕ ಮಂಗಳ ಶ್ಲೋಕ, ಕೊನೆಯ ಶ್ಲೋಕ ಫಲಶ್ರುತಿ. 2ನೇ ಶ್ಲೋಕದಲ್ಲಿ ಆಚಾರ್ಯರು ತುಂಬಾ ವಿನಯದಿಂದ ಈ ಶ್ಲೋಕವನ್ನ ಬರಿತಾ ಇದ್ದೀನಿ, ಈ ಸ್ತೋತ್ರವನ್ನ ಬರಿತಾ ಇದ್ದೀನಿ, ಸುಬ್ರಹ್ಮಣ್ಯನ ಅನುಗ್ರಹ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. 3ನೇ ಶ್ಲೋಕದಿಂದ ಸುಬ್ರಹ್ಮಣ್ಯನ ಲೀಲಾ ವೈಭವಗಳು, ಸುಬ್ರಹ್ಮಣ್ಯನ ಸಾನ್ನಿಧ್ಯ, ಅದ್ರ ಬಗ್ಗೆ ಎಲ್ಲ ಬರುತ್ತೆ. ಅವಾಗ ನೋಡ್ತಾ ಹೋಗೋಣ. ಶಂಕರ ಭಗವತ್ಪಾದಾಚಾರ್ಯರ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಒಂದು ನಾಮ ಇದೆ, ಷಣ್ಮತ ಸ್ಥಾಪನಾಚಾರ್ಯಾಯ ನಮಃ. ನಮಗೆಲ್ಲರಿಗೂ ತಿಳಿದಿರುವಂತೆ ಆಚಾರ್ಯರು ಪಂಚಾಯತನ ಪೂಜಾ ಪದ್ಧತಿಯನ್ನು ನಮಗೆ ಕೊಟ್ಟರು. ಗಣಪತಿ, ಅಂಬಿಕೆ, ಶಿವ, ವಿಷ್ಣು ಹಾಗೂ ಸೂರ್ಯ, ಇದರ ಜೊತೆಗೆ ಸುಬ್ರಹ್ಮಣ್ಯನನ್ನು ಸೇರಿಸಿದ್ರು. ಅದಕ್ಕೆ ಷಣ್ಮತ ಸ್ಥಾಪನಾಚಾರ್ಯಾಯ ನಮಃ ಅಂತಾಯಿತು. 6 ದೇವತೆಗಳ ಉಪಾಸನಾ ಪದ್ಧತಿ, ಪೂಜೆ ಮಾಡುವಂತಹ ಕ್ರಮ, ಜಪ ಮಾಡುವಂತಹ ಕ್ರಮ, ಕ್ಷೇತ್ರಗಳು, ಆ ದೇವತೆಗೆ ಬೇಕಾಗಿರುವಂತಹ ಪುರಾಣ ಗ್ರಂಥಗಳು. ವಿಶೇಷವಾಗಿ ಸುಬ್ರಹ್ಮಣ್ಯನ ಆವಿರ್ಭಾವ ಸ್ಕಾಂದ ಪುರಾಣದಲ್ಲಿ, ಇತರ ಪುರಾಣಗಳಲ್ಲೆಲ್ಲ ವಿಶೇಷವಾಗಿದೆ. ಅಗ್ನಿ ಪುರಾಣದಲ್ಲಿ, ಸ್ಕಾಂದ ಪುರಾಣ ಎಲ್ಲ 18 ಪುರಾಣಗಳಲ್ಲಿ ಇರುವಂತ ವಿಸ್ತಾರವಾದ ದೀರ್ಘವಾದ ಪುರಾಣ. 65-70 ಸಾವಿರಕ್ಕೂ ಮೇಲೆ ಇರುವಂತಹ ಶ್ಲೋಕಗಳು ಸ್ಕಾಂದ ಪುರಾಣ. ಅಲ್ಲಿ ಸುಬ್ರಹ್ಮಣ್ಯನ ಆವಿರ್ಭಾವ ಎಲ್ಲ ನಾವು ನೋಡ್ತೀವಿ, ಕ್ಷೇತ್ರಗಳ ಮಹಿಮೆ. ವಿಶೇಷವಾಗಿ ದಕ್ಷಿಣ ಭಾರತ, ಅದರಲ್ಲಿಯೂ ತಮಿಳುನಾಡು ರಾಷ್ಟ್ರದಲ್ಲಿ ಸುಬ್ರಹ್ಮಣ್ಯನನ್ನ ಉತ್ತಮೋತ್ತಮವಾದ ದೇವತಾ ಅಂತ ಭಾವಿಸಿ ಸುಬ್ರಹ್ಮಣ್ಯನಿಂದಲೇ ತಮಿಳು ಭಾಷೆ ಬಂತು ಅಂತ ಇದೊಂದು ಪ್ರತೀತಿ ಇದೆ. ಆ ಸುಬ್ರಹ್ಮಣ್ಯ ಸ್ವಾಮಿ ಅಗಸ್ತ್ಯ ಮಹಾಮುನಿಗಳಿಗೆ ತಮಿಳು ಭಾಷೆಯನ್ನ ಹೇಳ್ಕೊಟ್ಟು ಅಲ್ಲಿಂದ 18 ಮಹಾಸಿದ್ಧರು ಅವ್ರಿಗೆ ಅದನ್ನ ಪ್ರಚಲಿತ ಮಾಡಿ, ಸಂಸ್ಕೃತದಷ್ಟೇ ತಮಿಳು ಭಾಷೆಯು ಉತ್ಕೃಷ್ಟವಾಗಿದೆ, ಅನಾದಿ ಕಾಲದಿಂದಲೂ ಇದೆ ಅಂತ ಇಲ್ಲಿನ ಜನರ ಸಂಪ್ರದಾಯ ಹಾಗೂ ಪ್ರತೀತಿ. ಹೇಗೆ ನಮಗೆ ಶ್ರೀವಿದ್ಯೆ ಉಪಾಸನಾ ಪದ್ಧತಿ ಬೇರೆ ಇದೆಯೋ, ಹಾಗೆ ಸುಬ್ರಹ್ಮಣ್ಯನ ಉಪಾಸನಾ ಪದ್ಧತಿಯೂ ವಿಶೇಷವಾಗಿದೆ. ಅಲ್ಲಿ ಅಮ್ಮನವರಿಗೆ ಪಂಚದಶಿ ಮಂತ್ರ ಇದೆ, ಇಲ್ಲೂ ಸುಬ್ರಹ್ಮಣ್ಯನಿಗೆ ಪಂಚದಶಿ ಮಂತ್ರ ಇದೆ. ಆ ರೀತಿಯಾಗಿ ನೋಡಿದ್ರೆ ಅಲ್ಲಿ ಅಮ್ಮನವರಿಗೆ ತ್ರಿಶತಿ ಪೂಜೆ ಇದೆ, ಇಲ್ಲಿಯೂ ಸುಬ್ರಹ್ಮಣ್ಯನಿಗೆ ತ್ರಿಶತಿ ಪೂಜೆ ಇದೆ. ವಿಶೇಷವಾಗಿ 6 ಕ್ಷೇತ್ರಗಳು, ಅನೇಕ ಕ್ಷೇತ್ರಗಳು ತಮಿಳುನಾಡಲ್ಲಿ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಿರುವಂಥದ್ದು. ಮತ್ತೆ ವಿಶೇಷವಾಗಿ 6 ಪಡೆ ವೀಡು ಅಂತ ನೀವೆಲ್ಲರೂ ಕೇಳಿರ್ತೀರ. ಸ್ವಾಮಿ ಮಲೈ ಇಲ್ಲಿ ಕುಂಭಕೋಣಂ ಹತ್ರ, ಆಮೇಲೆ ತಿರುಚೆಂದೂರ್ ಸಮುದ್ರದ ತೀರದಲ್ಲಿ, ಪಳನಿ, ಆಮೇಲೆ ಚೆನ್ನೈ ಹತ್ರ ತಿರುತ್ತನಿ, ಮಧುರೈಯಲ್ಲಿ 2 ಕ್ಷೇತ್ರಗಳು, ಪಳಮದಿಚ್ಚೋಲೈ ಹಾಗೂ ತಿರುಪುರಕೊಂಡ್ರಂ. ಇದು 6 ಸುಬ್ರಹ್ಮಣ್ಯನ
ಮುಖ್ಯವಾದ ಕ್ಷೇತ್ರಗಳು. ಶಂಕರ ಭಗವತ್ಪಾದಾಚಾರ್ಯರು ತಿರುಚೆಂದೂರ್ಗೆ ಹೋದಾಗ ಅಲ್ಲಿ ರಚನೆ ಮಾಡಿರುವಂತಹ ಸ್ತೋತ್ರ ಇದು. ಯಾವುದು? ಈ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ. ಇಷ್ಟು ಪರಿಚಯ ಸಾಕು. ಈಗ ಮೊದಲನೇ ಶ್ಲೋಕವನ್ನ, ಮಂಗಳ ಶ್ಲೋಕವನ್ನ ನೋಡೋಣ. ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಮೃಗ್ಯಾ ಗಣೇಶಾಭಿಧಾಮೆ ವಿಧತ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿ. ಗಣೇಶಾಭಿಧಾಮೆ, ಮೂರನೇ ಸಾಲಲ್ಲಿ ಗಣೇಶಾಭಿಧಾಮೆ ಅಂತ ಇದೆ. ಗಣೇಶ ಅಭಿಧಾ, ಗಣೇಶನಿಗೆ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಮಂಗಳ ಶ್ಲೋಕ. ಅಭಿಧಾ ಅಂದ್ರೆ ಹೆಸರು ಅಂತ. ಯಾವ ಹೆಸರು? ಈ ಶ್ಲೋಕದಲ್ಲಿ ಯಾರನ್ನ ಉದ್ದೇಶಿಸಿ ನಾ ಮಾತಾಡ್ತಾ ಇದ್ದೀನಿ? ಗಣೇಶಾಭಿಧ, ಗಣೇಶನಿಗೆ ಉದ್ದೇಶಿಸ್ತಿದ್ದೀನಿ. ಗಣೇಶ ನನಗೆ ಒಳ್ಳೆಯದನ್ನು ಮಾಡಲಿ. ಆ ಗಣೇಶನ ಮೂರ್ತಿ ಹೇಗಿದೆ? ಕಲ್ಯಾಣ ಮೂರ್ತಿ, ಮಂಗಳ ಮೂರ್ತಿ, ಸಿದ್ಧಿವಿನಾಯಕ. ಮುಂಬೈ ಜಾಗಕ್ಕೆಲ್ಲ ಹೋದ್ರೆ ಗಣೇಶನ ಆರಾಧನೆ ಹೆಚ್ಚು ಅಲ್ಲಿ. ಆ ಗಣಪತಿಯ ಮೂರ್ತಿಯೇ ಎಲ್ಲರಿಗೂ ಗಣಪತಿ ಪ್ರೀತಿ. ಆತನನ್ನ ನೋಡಿದ್ರೇನೆ ಮನಸ್ಸಿಗೆ ಒಂದು ನೆಮ್ಮದಿ, ಸಂತೋಷ. ಆತ ಮಂಗಳವನ್ನ ಉಂಟು ಮಾಡಲಿ. ಗಣೇಶಾಭಿಧಾಮೆ ಕಲ್ಯಾಣ ಮೂರ್ತಿ, ಶುಭಕರವಾದ ಮೂರ್ತಿ, ಮಂಗಳಕರವಾದ ಮೂರ್ತಿ, ಒಳ್ಳೆಯದನ್ನು ಮಾಡುವಂತಹ ಮೂರ್ತಿ. ಆತ ಶ್ರಿಯಂ ವಿದತ್ತಾಂ, ವಿದತ್ತಾಂ ಕೊಡುವಂತಲಾಗ್ಲಿ. ಏನ್ ಕೊಡಬೇಕು? ಶ್ರಿಯಂ. ಶ್ರಿಯಂ ಅಂದ್ರೆ ಇಲ್ಲಿ ಪುರುಷಾರ್ಥ ಅಂತ. ಧರ್ಮ ಅರ್ಥ ಕಾಮ ಮೋಕ್ಷಕ್ಕೆ ಶ್ರಿಯಂ ಅಂತ ಹೆಸರು. ಅರ್ಥಕಾಮವನ್ನ ಧರ್ಮದ ಜೊತೆಗೆ ಸೇರಿಸ್ಬಿಟ್ರೆ ಧರ್ಮವನ್ನ ನನಗೆ ಕರುಣಿಸಲಿ. ಧರ್ಮ ಏನು ಅಂತ ತಿಳಿದು ಆ ಧರ್ಮ ರೀತಿಯಾಗಿ ನಡೆಯುವಂತ ಹಾಗೆ ಗಣಪತಿ ನನಗೆ ಕರುಣಿಸಲಿ, ಆಶೀರ್ವಾದಿಸಲಿ. ಹಾಗೆ ಮೋಕ್ಷವನ್ನ, ಆನಂದ ಸ್ಥಿತಿಯನ್ನು ಕೊಡಲಿ. ಶ್ರಯಂ ಕಾಪಿ ಕಲ್ಯಾಣ ಮೂರ್ತಿ. ಕಾ ಅಪಿ, ಅಂತಹ. ಕಾ ಅಪಿ ಅಂದ್ರೆ ಅಂತಹ ಗಣಪತಿ ಮೂರ್ತಿ, ಮಂಗಳಮೂರ್ತಿಯಾಗಿರುವಂತಹ ಗಣಪತಿ ನನಗೆ ಶ್ರಿಯಂ ಅಂದ್ರೆ ಪುರುಷಾರ್ಥ ಪ್ರಾಪ್ತಿಯನ್ನ ಕರುಣಿಸಲಿ. ಇನ್ನು ಮೇಲಿನ 2 ಸಾಲು ಗಣಪತಿಯ ವಿಶೇಷಣ. ಸದಾ ಬಾಲರೂಪಾಪಿ ವಿಘ್ನಾದ್ರಿ ಹಂತ್ರಿ. ಸದಾ ಬಾಲರೂಪಿಯಾಗಿದ್ದಾನಂತೆ ಗಣಪತಿ. ಚಿಕ್ಕ ಹುಡುಗ, ಸದಾ ಯಾವಾಗ್ಲೂ. ಆದ್ರೆ ಮಾಡುವಂತಹ ಕೆಲಸ ಎಂಥದ್ದು? ವಿಘ್ನಾದ್ರಿ ಹಂತ್ರಿ. ಹಂತ್ರಿ ಅಂದ್ರೆ ಸಂಹಾರ ಮಾಡುವಂಥದ್ದು, ಕೊನೆಗೊಳಿಸುವಂಥದ್ದು. ಯಾವುದರ ಕೊನೆ? ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲಾ ವಿಘ್ನವನ್ನ, ಅದನ್ನ ತಳ್ಳಿ ಹಾಕುವಂತಹ ಕೆಲಸ ಬಾಲರೂಪಿಯಾಗಿ ಗಣಪತಿ ಮಾಡ್ತಿದ್ದಾನಂತೆ. ಆಬ್ಸ್ಟಕಲ್ ರಿಮೂವರ್ ಅಂತ ಹೇಳ್ತೀವಲ್ಲ. ಅದ್ರಿ ಅಂದ್ರೆ ಬೆಟ್ಟ, ಪರ್ವತ. ವಿಘ್ನ, ನಮ್ಮ ಜೀವನದಲ್ಲಿ ಬರುವಂತಹ ಹಲವಾರು ಕಷ್ಟಗಳು ಬೆಟ್ಟದಂತೆ ಇದ್ದು ಆ ವಿಘ್ನದ ಬೆಟ್ಟವನ್ನ ತುಂಡು ತುಂಡು ಮಾಡುವಂತಹ ಗಣಪತಿ. ಅದಕ್ಕೆ ಯಾವುದೇ ಕೆಲಸವನ್ನ ನಾವು ಮಾಡಕ್ಕಿಂತ ಮುಂಚೆ ಗಣಪತಿಯ ಒಂದು ಪ್ರಾರ್ಥನೆ, ಓಂ ಗಂ ಗಣಪತಯೇ ನಮಃ ಅನ್ನೋ ಒಂದು 8 ಸತಿ ಹೇಳಿಕೊಂಡು ನಾವು ಯಾವ ಕೆಲಸವನ್ನು ಮಾಡಿದ್ರು ಆ ಕೆಲಸಕ್ಕೆ ಜಯ. 8 ಅನ್ನುವಂತಹ ಸಂಖ್ಯೆ ವಿಘ್ನವನ್ನ ಹೇಳುತ್ತೆ ಅಂತ ಕೆಲವು ಸಂಖ್ಯಾಶಾಸ್ತ್ರದಲ್ಲಿ ಹೇಳ್ತಾರೆ. ಅದಕ್ಕೆ ಓಂ ಗಂ ಗಣಪತಯೇ ನಮಃ ಅನ್ನೋದು 8 ಅಕ್ಷರ. ಅದನ್ನ ಪುರಸ್ಚರಣೆ ಮಾಡೋರು ಇದ್ದಾರೆ. 8 ಲಕ್ಷ ಸತಿ ಓಂ ಗಂ ಗಣಪತಯೇ ನಮಃ ಅಂತ ಪುರಸ್ಚರಣೆ ಜಪಾದಿಗಳನ್ನು ಮಾಡ್ತಾರೆ. ಇರ್ಲಿ, ಅದು ಬೇರೆ ವಿಚಾರ. ಯಾವ ಕೆಲಸವನ್ನು ಮಾಡೋಕ್ಕಿಂತ ಮುಂಚೆ ಈ ಗಂ ಗಣಪತಯೇ ನಮಃ ಅಂತ ಒಂದು 8 ಸತಿ ಹೇಳ್ಕೊಂಡು ಹೋದ್ರೆ ನಮ್ಮ ಜೀವನದಲ್ಲಿ ಬರುವಂತಹ, ಗೊತ್ತೋ ಗೊತ್ತಿಲ್ಲದೆ ಬರುವಂತಹ ವಿಘ್ನಗಳನ್ನೆಲ್ಲ ದೂರ ಮಾಡ್ತಾನೆ. ಅಂತಹ ಮಹಾಗಣಪತಿ ಕಲ್ಯಾಣ ಮೂರ್ತಿ ನನಗೆ ಒಳ್ಳೆಯದನ್ನು ಮಾಡಲಿ. ಶ್ರಿಯಂ ದದಾತು. ನೋಡಿ, ಸದಾ ಬಾಲರೂಪಿ. ಚಿಕ್ಕ ಹುಡುಗ ಆಗಿದ್ರ, ನೋಡಕ್ಕೆ ಚಿಕ್ಕ ಹುಡುಗದಂತೆ ಇದ್ರೂ ಆದ್ರೆ ಮಾಡುವಂತಹ ಮಹತ್ವರವನ ಕೆಲಸ, ಎಲ್ಲ ವಿಘ್ನವನ್ನ ತೊರೆದು ಹಾಕಿ. ಅಷ್ಟೇ ಅಲ್ಲ, ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ. ಮಹಾದಂತಿ, ಆತನ ದಂತ, ಹಲ್ಲು ಆನೆ ದಂತದಂತಿದೆಯಂತೆ. ಆನೆಯೇ ಗಣಪತಿ, ಗಣಪತಿಯೇ ಆನೆ. ವಕ್ತ್ರಾಪಿ,
ವಕ್ತ್ರ ಅಂದರೆ ಮುಖ. ಆನೆ ದಂತದಂತಿರುವಂತಹ ಮಹಾಗಣಪತಿ ಮೂರ್ತಿಯು ಮಂಗಳಕರವಾದ ಮೂರ್ತಿ. ಪಂಚಾಸ್ಯ ಮಾನ್ಯ. ಹಾಸ್ಯ ಅಂದರೆ ಮತ್ತೆ ಮುಖ. ಪಂಚಾಸ್ಯ ಮಾನ್ಯ ಅಂದರೆ ಮಾನ್ಯ ಅಂದರೆ ಗೌರವಿಸುವುದು, ರೆಸ್ಪೆಕ್ಟ್. ಪಂಚಾಸ್ಯ ವಿಸ್ತಾರವಾದಂಥ ಮುಖ. ಯಾವ ಮುಖವು ವಿಸ್ತಾರವಾಗಿದೆಯೋ ಅದಕ್ಕೆ ಪಂಚಾಸ್ಯ ಮಾನ್ಯ, ಪಂಚಾಸ್ಯ ಅಂತ ಹೆಸರು. ಯಾವ ಪ್ರಾಣಿಯ ಮುಖ ವಿಸ್ತಾರವಾಗಿದೆ? ಸಿಂಹದ ಮುಖ. ಪಂಚಪಾತ್ರೆಯನ್ನ ಕೇಳಿದ್ದೀವಿ. ಅಲ್ಲಿ ಪಂಚಪಾತ್ರೆ ಅಂತ ಹೆಸರಿದ್ರು ಅಲ್ಲೇನು 5 ಪಾತ್ರೆ ಇಲ್ವಲ್ಲ. ಆ ಅರ್ಗೆ ಬಿಡುವಂತಹ ಪಾತ್ರೆ ವಿಸ್ತಾರವಾಗಿರೋದ್ರಿಂದ, ಹರಡಿಕೊಂಡಿರೋದ್ರಿಂದ ಅದಕ್ಕೆ ಪಂಚಪಾತ್ರೆ ಅಂತ ಹೆಸರು. ಹಾಗೆ ಸಿಂಹದ ಮುಖವು ಅಗಲವಾಗಿ ವಿಸ್ತಾರವಾಗಿದೆ. ಕಾಡಿನ ಎಲ್ಲಾ ಪ್ರಾಣಿಗಳ ರಾಜ ಸಿಂಹ. ಸಿಂಹ ಮನಸ್ಸು ಮಾಡಿದರೆ ಕ್ಷಣ ಮಾತ್ರದಲ್ಲಿ ಯಾವ ಪ್ರಾಣಿಯನ್ನು ಬೇಟೆಯಾಡಿ ಸಾಯಿಸಬಹುದು. ಆದರೆ ಒಂದು ಕ್ಷಣ ಸಿಂಹ ಯೋಚನೆ ಮಾಡತಂತೆ. ಆನೆಯನ್ನು ನೋಡಿದಾಗ ಒಂದು ಕ್ಷಣ ಗೌರವವನ್ನು ತೋರಿಸತಂತೆ. ಆ ರೀತಿಯಾಗಿ ಗಣಪತಿಯ ಮುಖ ಗೌರವದಿಂದ ಇದೆ. ಆ ಸಿಂಹವು ಗಣಪತಿಯನ್ನ ಗೌರವಿಸುತ್ತೆ. ಮಹಾದಂತೆ ವಕ್ತ್ರಾಪಿ, ಆನೆ ದಂತದಂತೆ ಇರುವಂತಹ ಗಣಪತಿಯ ಮುಖವು ಇದ್ರೂ ಪಂಚಾಸ್ಯಮನ ಸಿಂಹವು ಆತನನ್ನ, ಆ ಪ್ರಾಣಿಯನ್ನ ಗೌರವಿಸುತ್ತೆ. ಗಣಪತಿಯ ಉಪಾಸನೆ ಎಲ್ಲ ವಿಘ್ನವನ್ನು ಹೋಗಿಸುತ್ತೆ, ಎಲ್ಲ ವಿದ್ಯಾ ಪ್ರದಾಯವನ್ನು ಕೊಡುತ್ತೆ. ಮತ್ತೆ ಜೀವನದಲ್ಲಿ ಒಂದು ಗೌರವ ಸ್ಥಾನ ನಮಗೆ ಸಿಗಬೇಕು ಅಂತಂದ್ರೆ, ಸಿಂಹವೂ ನಮ್ಮನ್ನ ನೋಡಿ ತಲೆ ಬಾಗಬೇಕು ಅಂತಂದ್ರೆ ಅದು ಗಣಪತಿಯ ಉಪಾಸನೆ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ. ಚಿಕ್ಕ ಬಾಲಕನಂತ ಇದ್ರೂ ಪರ್ವದಂತೆ ಇರುವಂತಹ ವಿಘ್ನವನ್ನ ತೊಡೆದು ಹಾಕಿ ಮಹಾ ದಂತಿಯನ್ನ ಧರಿಸಿ, ಆ ದಂತಿಯಿಂದ ತಾನೆ ಮಹಾಭಾರತವನ್ನ ಬರೆದಿದ್ದು. ಸಿಂಹವೂ ಒಂದು ಕ್ಷಣ ತಲೆಬಾಗುವಂತೆ ಮಾಡುವಂತಹ ಆ ಆನೆ ಮುಖವನ್ನ ನೋಡಿ ವಿಧೀಂದ್ರಾದಿ ಮೃಗ್ಯ ಗಣೇಶಾಭಿಧಾಮೆ. ವಿಧಿ ಅಂದ್ರೆ ಬ್ರಹ್ಮ, ಇಂದ್ರ ದೇವತೆ, ಮೃಗ್ಯ ಇತರೆ ದೇವತೆಗಳು, ಎಲ್ಲ ದೇವತೆಗಳು ಗಣಪತಿಗೆ ಪ್ರಪ್ರಥಮವಾಗಿ ಒಂದು ನಮಸ್ಕಾರವನ್ನ ಮಾಡಿಯೇ ದೇವತೆಗಳು ಅವರ ಕೆಲಸವನ್ನ ಶುರು ಮಾಡ್ತಾರೆ. ಮನುಷ್ಯರು ಪ್ರತಿ ದಿವಸ ನಾವಿದ್ದು ಗಣಪತಿಗೆ ಒಂದು ನಮಸ್ಕಾರವನ್ನ ಮಾಡಿ ಗಣಪತಿಯ ಮಂತ್ರವೋ ಸ್ತೋತ್ರವನ್ನ ಹೇಳಿ ನಮ್ಮ ಕೆಲಸವನ್ನ ಶುರು ಮಾಡಬೇಕು. ಅಂತಹ ಗಣಪತಿ ಕಲ್ಯಾಣ ಮೂರ್ತಿಯಾಗಿದ್ದಾನೆ. ನನಗೆ ಶ್ರೀಯಂ ಪುರುಷಾರ್ಥವನ್ನ ಕೊಡಲಿ ಅಂತ ಆಚಾರ್ಯರು ಮೊದಲನೇ ಮಂಗಳ ಶ್ಲೋಕದಲ್ಲಿ ತಿಳಿಸ್ತಿದ್ದಾರೆ. ನಾರಾಯಣ.